ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಲಕ್ಷ್ಮೀಸ್ ಕುಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ವೆಜಿಟೇಬಲ್ ಪುಲಾವ್. ಈ ವೆಜಿಟೇಬಲ್ ಪುಲಾವ್ ಒಳಗ ನಾವು ಎಲ್ಲಾ ತರಕಾರಿಗಳನ್ನ ಹಾಕಿರೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಇದನ್ನ ಕಡಿಮೆ ಸಮಯದೊಳಗ ನಾವು ರುಚಿ ರುಚಿಯಾಗಿ ಮತ್ತ ಉದುರಾಗಿನೂ ಬರ್ತೈತಿ. ಇದನ್ನ ಮಾಡ್ಕೊಳ್ಳೋದು ಹೆಂಗ ಅಂತ ಹೇಳಿ ತೋರಿಸ್ಕೊಡ್ತೇನಂತ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನು ಇಲ್ಲಿ ಒಂದು ಟೊಮ್ಯಾಟೊ ತಗೊಂಡಿನಿ, ಸ್ವಲ್ಪ ಬಟಾಣಿ, ಒಂದು ಹಿಡಿಯಷ್ಟು ಕೊತ್ತಂಬರಿ, ಸ್ವಲ್ಪ ಬೀನ್ಸ್, 2 ಮೀಡಿಯಂ ಸೈಜ್ ಉಳ್ಳಾಗಡ್ಡಿ, ಸ್ವಲ್ಪ ಹೂಕೋಸು, ಒಂದು ಹಿಡಿಯಷ್ಟು ಪುದೀನ, 1 ಮೀಡಿಯಂ ಸೈಜ್ ಆಲೂಗಡ್ಡೆ, 2 ಕ್ಯಾರೆಟ್ ತಗೊಂಡಿನಿ, 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿನಿ. ಇದಕ್ಕೆ ಮಸಾಲೆ ಸಾಮಾನುಗಳು ನೋಡೋಣಂತ. ಸ್ವಲ್ಪ ಕಾಳುಮೆಣಸು, 2 ಏಲಕ್ಕಿ, 4 ರಿಂದ 5 ಲವಂಗ, 2 ಸ್ಟಾರ್ ಹೂವು, ಸ್ವಲ್ಪ ಅಲ್ಲ, 2 ಪಲಾವ್ ಎಲೆ, ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿನಿ, ಸ್ವಲ್ಪ ಹಸಿ ಕೊಬ್ಬರಿ, 4 ರಿಂದ 5 ಹಸಿ ಮೆಣಸಿನಕಾಯಿ ತಗೊಂಡಿನಿ, 1 ಇಂಚಷ್ಟು ಚಕ್ಕೆ. ಇದಕ್ಕೆ ಈ ಮೊದಲಿಗೆ ಏನು ಮಾಡೋದಂದ್ರೆ ಒಂದು ಜಾರ್ ತಗೊಂಡು ಅದಕ್ಕೆ ಇವನ್ನೆಲ್ಲ ಮಸಾಲೆ ಐಟಮ್ಸ್ಗಳನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಅಲ್ಲ, ಬೆಳ್ಳುಳ್ಳಿ ಮತ್ತು ಸ್ಟಾರ್ ಹೂವು, ಏಲಕ್ಕಿ, ಲವಂಗ, ಹಸಿ ಮೆಣಸಿನಕಾಯಿ, ಕೊಬ್ಬರಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ನೀರು ಹಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ನೋಡ್ರಿ, ಇಷ್ಟು ಸಣ್ಣಗಾದ್ರೆ ಸಾಕ. ಈಗ ಒಂದು ಗ್ಲಾಸಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕೊಂಡು ನಾನು ಎಣ್ಣೆ ಹಾಕೊಂಡು ಇಟ್ಕೊಂಡಿನಿ. ಸ್ವಚ್ಛಗೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ, 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು, ಎಣ್ಣೆ ಕಾದ್ಮೇಲೆ ಪಲಾವ್ ಎಲೆ, ಸ್ಟಾರ್ ಹೂವು, ಸ್ವಲ್ಪ ಚಕ್ಕೆ, 2 ಲವಂಗ, 1 ಏಲಕ್ಕಿ ಹಾಕೊಂಡು ಫ್ರೈ ಮಾಡ್ಕೊರಿ. ಈಗ ಅದಕ್ಕೆ 2 ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ನಿ, ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಳತೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊರಿ. ಮತ್ತು ಈಗ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಸ್ವಲ್ಪ ಎಣ್ಣೆ ಬಿಡೋ ಮಟ್ಟ ಫ್ರೈ ಮಾಡ್ಕೊರಿ. ಆಮೇಲೆ ಇದಕ್ಕೆಲ್ಲ ವೆಜಿಟೇಬಲ್ಸ್ಗಳನ್ನ ಹಾಕೊಳ್ಳೋದನ್ನು ನೋಡ್ರಿ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಟೊಮ್ಯಾಟೊ, ಹೂಕೋಸು ಹಾಕೊಂಡು ಚಲೋ ತಮಗೆ ಫ್ರೈ ಮಾಡ್ಕೊರಿ, ಎಲ್ಲ ಮಸಾಲೆ ಹೊಂದ್ಕೊಳ್ಳುವಂಗೆ. ಒಂದು ಸ್ವಲ್ಪ ಅರ್ಧ ಕಪ್ನಷ್ಟು ಮೊಸರು ತೊಗೊಂಡಿದ್ನಿ, ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋದನ್ನು ನೋಡ್ರಿ. ಚಲೋ ತಮಗೆ ಎಲ್ಲ ಮಸಾಲೆನೂ ಹೊಂದ್ಕೊಳ್ಳುವಂಗೆ ಫ್ರೈ ಮಾಡ್ಕೊರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳತ್ತೀನಿ. ಉಪ್ಪು ಈಗ ಹಾಕೋರಿ, ಅಂದ್ರೆ ಉಪ್ಪು ಎಲ್ಲ ತರಕಾರಿಗಳು ಹೀರ್ಕೊಂಡು ಟೇಸ್ಟ್ ಭಾಳ ಚಲೋ ಬರ್ತೈತಿ. ಒಂದು ಸ್ವಲ್ಪಷ್ಟು ಅರಿಶಿಣ ಪುಡಿ ಹಾಕೊಳ್ಳತ್ತೀನಿ. ಹಾಕೊಂಡು ಚಲೋ ತಮಗೆ ಮಿಕ್ಸ್ ಮಾಡ್ಕೊರಿ. ಚಂದಾಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊರಿ. ಜಾಸ್ತಿ ಉರಿನ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಹೊತ್ಕೋತೈತಿ ಎಲ್ಲ. ಈಗ ನೋಡ್ರಿ, ಚಂದಾಗ ಬೆಂದೈತಿ ಎಲ್ಲ ತರಕಾರಿಗಳು. ಇನ್ನೊಂದ್ಸಲ ಚಲೋ ತಮಗೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ನಿ, ಅದಕ್ಕೆ 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಇನ್ನೊಂದ್ಸಲ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ. ಮಿಕ್ಸ್ ಮಾಡ್ಕೊಂಡು ಈಗ ಅಕ್ಕಿ ಹಾಕೊಳ್ಳೋದನ್ನ ನೋಡ್ರಿ. ಒಂದು ಕುದಿ ಬರಬೇಕು, ನೀರು ಕುದಿಯುವಾಗ ಅಕ್ಕಿ ಹಾಕೋರಿ. ಮೊದ್ಲೇಕೆನ ಅಕ್ಕಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೂ ನೀರು ಹಾಕೋಬೋದು. ನಾನು ನೀರು ಕುದಿ ಬಂದ್ಮೇಲೆ ಅಕ್ಕಿ ಹಾಕೊಂಡು ಮಿಕ್ಸ್ ಮಾಡ್ಕೋತೇನೆ. ಈಗ ಇನ್ನೊಂದು ಸ್ವಲ್ಪ ಉಪ್ಪದು ಆಗೈತಿಲ್ಲ ನೋಡ್ಕೊಂಡು, ಉಪ್ಪು ಕಡಿಮೆ ಆದ್ರೆ ಉಪ್ಪು ಹಾಕೋರಿ. ಆಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕತೇನೆ. ಇದು ಟೇಸ್ಟ್ ಚಲೋ ಬರ್ತೈತಿ, ಅದರ ಸಲುವಾಗಿ ನಾನು ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ ಇನ್ನೊಂದ್ಸಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳತೀನಿ. ಮಿಕ್ಸ್ ಮಾಡ್ಕೊಂಡು ಅದು ಹಂಗೆ ಲಿಡ್ ಕ್ಲೋಸ್ ಮಾಡಕ್ಕೆ ಹೋಗ್ಬೇಡ್ರಿ. ಮಿಕ್ಸ್ ಮಾಡ್ಕೊಂಡ್ಕಾರ ಲಿಡ್ ಕ್ಲೋಸ್ ಮಾಡಿ ಇದನ್ನು 2 ವಿಸಿಲ್ ಆಗೋ ತನಕ ಬಿಟ್ರಿ. ಈಗ ನೋಡ್ರಿ, 2 ವಿಸಿಲ್ ಆಯಿತು. ತಣ್ಣಗಾದ್ಮೇಲೆ ಈಗ ಓಪನ್ ಮಾಡಿ ನೋಡ್ರಿ, ಎಷ್ಟು ಚಲೋ ತಮಗೆ ಉದುರಾಗಿ ಬಂದೈತಂತ. ಮಸ್ತ್ ಬರ್ತೈತಿ, ಹೋಟೆಲ್ಗಿಂತನೂ ಭಾಳ ಟೇಸ್ಟಾಗಿ ಬರ್ತೈತಿ. ಇದನ್ನೊಂದ್ಸಲ ಮನ್ಯಾಗ ಮಾಡಿ ನೋಡ್ರಿ, ಟೇಸ್ಟ್ ಭಾಳ ಚಲೋ ಬರ್ತೈತಿ. ಇದೇ ರೀತಿಯ ರುಚಿ ರುಚಿಯಾದ ಅಡುಗೆಗಳಿಗಾಗಿ ಲಕ್ಷ್ಮೀ ದೇಗಾವಿ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಎಲ್ಲರಿಗೂ.